ಚುನಾವಣೆ ನಡೆಯುತ್ತೆ ಅಂತ ಕಾದು 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 ಸುಸ್ತಾಗಿದ್ದಾರೆ ಜನ. ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ಜನಪ್ರತಿನಿಧಿಗಳೇ ಇಲ್ದಿರುವಂಥ ಬೆಂಗಳೂರು ಆಗ್ಬಿಟ್ಟಿದೆ. ಸೊ ಏನೋ ನಡೆದೋಗುತ್ತೆ. ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ, ಯಾವಾಗಲೂ ಮುಗಿಯುತ್ತೆ, ಅಥವಾ ಎರಡನೇ ಅವಕಾಶ ಕೊಟ್ಟಿದೆ ಅವಾಗ ಮುಗಿಯುತ್ತೆ. ಮುಗಿಯುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇನ್ನು ಶುರುವಾಗೋ ಕತೆ ಎಲ್ಲಿಂದ ಬಂತು ನೋಡಿ. GBA ಚುನಾವಣೆ ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಚುನಾವಣಾ ಆಯೋಗದಿಂದಲೂ ಕಾಲಾವಕಾಶ ಕೋರುವಂಥ ಸಾಧ್ಯತೆ ಇದೆ. ಹಿಂಗೇ ಮುಂದೆ ಹಾಕೊಂಡು ಬಂದು ಈಗಾಗಲೇ 10 ವರ್ಷ ಮುಗಿದಿದೆ. ಇನ್ನೊಂದು 10 ವರ್ಷ ಹಿಂಗೆ ಎಳೆದ್ಬಿಟ್ರೆ ಜನ ಪ್ರಶ್ನೆ ಮಾಡೋದನ್ನೇ ಮರ್ತ್ಕೊಂಡ್ಬಿಡ್ತಾರೆ. ಹಂಗೆ ಮಾಡ್ಕೊತವ್ರೆ ಇವ್ರ ಕೆಲಸಗಳನ್ನ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸೋದಕ್ಕೆ ಡಿಸೆಂಬರ್ 31ರವರೆಗೂ ಸಮಯ ನೀಡುವಂತೆ ಕೋರಿ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಮಂಗಳವಾರ ಅರ್ಜಿಯನ್ನು ಸಲ್ಲಿಸುತ್ತೆ. ಎಷ್ಟು ಸರಿ ಹೇಳ್ತು ಸುಪ್ರೀಂ ಕೋರ್ಟ್, ಜೂನ್ 30ರೊಳಗಡೆ ಮುಗಿಸ್ಕೊಳ್ಳಿ ಅಂತು, ಅಕ್ಟೋಬರ್ 30ರೊಳಗಡೆ ಮುಗಿಸ್ಕೊಳ್ಳಿ ಅಂತು. ಈಗ ಡಿಸೆಂಬರ್ಗೆ ಹೋಗ್ತಾವ್ರೆ. ಇನ್ನು ನೆಕ್ಸ್ಟ್ ಇಯರ್ ಎಲ್ಲ ಮತ್ತೆ 2028ಕ್ಕೆ ಪ್ರಿಪೇರ್ ಆಗುವಂಥ ಕೆಲಸಗಳಾಗುತ್ತೆ 2027ರಲ್ಲಿ. ಮತ್ತು ಆಗಲೂ ಯಾಕೆ ಆ ತಯಾರಿ ಈ ತಯಾರಿ ಎಲ್ಲ ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ. ಇನ್ನೊಂದು 5 ವರ್ಷ ಬಿಟ್ಟು ಮಾಡ್ಕೊಂಬಿಡೋಣ ಅಂತ ನೆಕ್ಸ್ಟ್ ಇವ್ರು ಅವಕಾಶ ಕೇಳಿದ್ರೂ ಆಶ್ಚರ್ಯ ಇಲ್ಲ. 1 ವರ್ಷ ಬೇಕಾ ಇವ್ರಿಗೆ ಇಷ್ಟೊಂದು ಡ್ರ್ಯಾಗ್ ಮಾಡೋಕ್ಕೆ? ನಿಜವಾಗ್ಲೂ ಬೇಸರ ಆಗುತ್ತೆ. ಒಂದು GBA ಎಲೆಕ್ಷನ್ ನಡೆಸೋದಕ್ಕೆ ತಯಾರಿ ಮಾಡ್ಕೊಳ್ತಾನೆ ಇಲ್ಲ, ಸ್ಟಾರ್ಟ್ ಮಾಡೋ ಮನಸ್ಥಿತಿನೇ ಇಲ್ಲ. ಈ ಸರ್ಕಾರ ಅಂತೂ ಬಹಳಷ್ಟು ಹಿಂದೇಟಾಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಆಯೋಗವು ಚುನಾವಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. 5 ಪಾಲಿಕೆಗಳ ಅಂತಿಮ ಮತದಾರರ ಪಟ್ಟಿಯನ್ನು ಏಪ್ರಿಲ್ 18ರಂದು ಪ್ರಕಟಿಸಲಾಗಿದೆ. ಆದರೆ SIR ಕಾರ್ಯ ನಡೀತಾ ಇರೋದ್ರಿಂದ ಚುನಾವಣೆ ನಡೆಸೋದಕ್ಕೆ ಅಗತ್ಯವಿರುವ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಹಾಗೂ ಕೈಬಿಡೋ ಕಾರ್ಯ ಸಾಧ್ಯವಾಗ್ತಾ ಇಲ್ಲ. GBA ಚುನಾವಣೆ ನಡೆಸೋದಕ್ಕೆ ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಒದಗಿಸುವಂತೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. SIR ಮುಗಿದ ಮೇಲೆ ಈ ಪಟ್ಟಿ ಸಿಗುತ್ತೆ ಅಂತ ಆಯೋಗ ಅರ್ಜಿಯಲ್ಲಿ ಹೇಳಿದೆ. ಇಷ್ಟು ದಿನ ಯಾವ್ಯಾವುದೋ ರೀಸನ್ಸ್ ಪಾಪ ಕೊಡ್ತಾ ಇದ್ರು, ಸಿಲ್ಲಿ ರೀಸನ್ಸ್ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಈಗ SIR ಇದರಲ್ಲಿ ಎಷ್ಟು ಜನರ ಮತಪಟ್ಟಿಗಳಲ್ಲಿ ಹೆಸರು ಹೋಗುತ್ತೋ ಬರುತ್ತೋ ಏನು ಕತೆ ನೋಡ್ಕೊಂಡು ನಡೆಸೋಣ ಅಂತ. ಇಷ್ಟು ದಿನದವರೆಗೂ ಸಮಸ್ಯೆ ಇರಲಿಲ್ವಲ್ಲ, ನಡೆಸ್ಬೋದಾಗಿತ್ತಲ್ಲ. ಯಾವ ಒಂದು ಕಾರಣನೂ ಬಿಡಲ್ಲ. ನಾವು ಗಮನಿಸೋದಾದರೆ ಜೂನ್ 1ರಿಂದ ಟೀಚರ್ಸ್ಗಳಿಗೆ ಸ್ಕೂಲ್ ಆರಂಭ ಆಗಿಬಿಟ್ಟಿದೆ. ಮಕ್ಕಳುಗಳಿಗೆ ಪಾಠಗಳು ತಪ್ಪಿಡುತ್ತೆ. ಹಾಗಾಗಿ ಎಲೆಕ್ಷನ್ ಬೇಡ ಅಂತ ಹೇಳಿರೋದು ಉಂಟು. ಏನೇನು ರೀಸನ್ಸ್ ಹುಡುಕ್ತಾರೆ ನೋಡಿ. ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸೋ ಕುರಿತಂತೆ ಚರ್ಚಿಸೋದಕ್ಕೆ ಮುಖ್ಯಮಂತ್ರಿ DK ಶಿ ನೇತೃತ್ವದಲ್ಲಿ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಸಭೆ ಕೂಡ ನಡೆದಿದೆ. ಈ ಸಭೆಯಲ್ಲೂ ಕೂಡ ಹಲವಾರು ವಿಚಾರಗಳ ಕುರಿತಂತೆ ಪ್ರಸ್ತಾಪಗಳನ್ನು ಮಾಡಲಾಗಿದೆ. ಒಟ್ಟಾರೆ ಇವರೇನು ನಡೆಸಲ್ವಾ, ನಡೆಸೋ ಮನಸ್ಸೇ ಇಲ್ವಾ, ಏನು ಕತೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಭಾಳಷ್ಟು ಕುತೂಹಲ ಇದೆ ಏನಾಗಬಹುದು, ಏನು ಮಾಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ನಾವು ಕೂಡ ನೋಡ್ತಾನೆ ಇದ್ದೀವಿ, ಜನಪ್ರತಿನಿಧಿಗಳು ಬಂದರೆ ಏನಾದರೂ ವ್ಯವಸ್ಥೆಯನ್ನು ತಂದರೆ ಏನೋ ಏರಿಯಾಗಳಲ್ಲಿ ಕಂಪ್ಲೇಂಟ್ಸ್ ಇರುತ್ತೆ ಹೇಳ್ಕೊಳ್ಳೋಣ ಅಂತ ಮನಸ್ಸೇ ಮಾಡ್ತಾ ಇಲ್ಲ. ಅಂಥದ್ದೊಂದು ಮನಸ್ಸೇ ಇಲ್ಲ ಅವ್ರಿಗೆ. ಸೊ ಇದು GBA ಎಲೆಕ್ಷನ್ ಹೆಂಗೆ ಮುಂದಕ್ಕೆ ಹಾಕಬಹುದು ಅನ್ನುವಂಥ ಯೋಜನೆಗಳ ವಿಚಾರ.